ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತೇನಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಇದನ್ನ ಸಂಪೂರ್ಣವಾಗಿ ನೋಡಿ. ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಲಾಸ್ಟ್ ಬಜೆಟ್ ಅಲ್ಲಿ ಏನಿತ್ತು, ಗಿಗ್ ವರ್ಕರ್ಸ್ ಯಾರೆಲ್ಲ ಝೊಮ್ಯಾಟೊ, ಸ್ವಿಗ್ಗಿ, ಅದೇ ರೀತಿ ಯಾವೆಲ್ಲ ಫುಡ್ ಡೆಲಿವರಿ, ಗ್ರೋಸರಿ ಡೆಲಿವರಿ ಎಲ್ಲ ಏನು ಡೆಲಿವರಿ ಪ್ಲಾಟ್ಫಾರ್ಮ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಅವ್ರಿಗೆ ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಅವ್ರಿಗೋಸ್ಕರ ಇನ್ಸೂರೆನ್ಸ್ ನ 4 ಲಕ್ಷ ಇನ್ಸೂರೆನ್ಸ್ ನ ಮಾಡಿದೆ ಕರ್ನಾಟಕ ಸರ್ಕಾರ. ಏನಪ್ಪಾ ಅಂದ್ರೆ 2 ಲಕ್ಷ ಬಂದ್ಬಿಟ್ಟು ಆಕ್ಸಿಡೆಂಟಲ್ ಇನ್ಸೂರೆನ್ಸ್, 2 ಲಕ್ಷ ಬಂದ್ಬಿಟ್ಟು ಲೈಫ್ ಇನ್ಸೂರೆನ್ಸ್ ಅಂತ 4 ಲಕ್ಷ ಇನ್ಸೂರೆನ್ಸ್ ನ ಬಜೆಟ್ ಅಲ್ಲಿ ಮಂಡನೆ ಮಾಡಿದೆ. ಅದನ್ನ ಏನಂದ್ರೆ ಇಲ್ಲಿವರೆಗೂ ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಬಿಟ್ಟಿರಲಿಲ್ಲ. ಇವಾಗ ಸದ್ಯಕ್ಕೆ ಹೆಂಗ್ ಅಪ್ಲೈ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸ್ವಿಗ್ಗಿ, ಝೊಮ್ಯಾಟೊ, ಅದೇ ರೀತಿ ನಿಮ್ ಎಲ್ಲಾ ಗ್ರೂಪ್ಗಳು ಇರುತ್ತಲ್ಲ, ಸ್ವಿಗ್ಗಿ ಗ್ರೂಪು, ಝೊಮ್ಯಾಟೊ ಗ್ರೂಪು, ಅದೇ ರೀತಿ ಬೇರೆ ಎಲ್ಲ ಗ್ರಾಸರಿ ಡೆಲಿವರಿ, ಡೆಲಿವರಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ನಿಮ್ದು ಗ್ರೂಪ್ಗಳಿರುತ್ತೆ. ಆ ಗ್ರೂಪ್ಗಳಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಇವಾಗ ಮೊಬೈಲ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಬಿಡೋಣ. ಏನಂದ್ರೆ ಸೇವಾ ಸಿಂಧು ಅಂತ ಹೇಳ್ಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು ಅಂತ ಹೇಳ್ಬಿಟ್ಟು ಇವಾಗ ಏನ್ ನೋಡ್ತಾ ಇದ್ರೆ ಸೇವಾ ಸಿಂಧು 1 ಅಂತ ಹೇಳ್ಬಿಟ್ಟು ನೀವು ಸರ್ಚ್ನೆ ಮಾಡಿ. ಅಲ್ಲಿ ನಿಮ್ಗೆ ಸೇವಾ ಸಿಂಧು 1 ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ನಿಮ್ಗೆ ಸೇವಾ ಸಿಂಧು ವೆಬ್ಸೈಟ್ ಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ನೋಡಿ. ಇವಾಗ ಏನ್ ನೋಡ್ತಾ ಇದೀರಾ, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ. ಗೆಟ್ OTP ಅಂತ ಕೊಡ್ಬೇಕು. ಇಲ್ಲಿ ಒಂದು OTP ಬರುತ್ತೆ. ಆ OTP ನ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಒಂದು 6 ಡಿಜಿಟ್ ನಂಬರ್ ಇದೆ. ಓಕೆ, ಅದನ್ನ ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಮೇಲೆ ನಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಏನಂದ್ರೆ ಇಲ್ಲಿ ನಾವು ಡೆಸ್ಕ್ಟಾಪ್ ಮೋಡ್ ನ ಇಲ್ಲಿ ಹಾಕೋಬೇಕಾಗತ್ತೆ. 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಡೆಸ್ಕ್ಟಾಪ್ ಮೋಡ್ ನ ಹಾಕೊಳ್ಳಿ. ಡೆಸ್ಕ್ಟಾಪ್ ಮೋಡ್ ನ ಹಾಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರೋದು ಮೆನು ಇದೆ, ಮ್ಯಾನೇಜ್ ಪ್ರೊಫೈಲ್ ಇದೆ, ಅಪ್ಲೈ ಫಾರ್ ಸರ್ವಿಸಸ್ ಅಂತಿದೆ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ವೇವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂದ್ರೆ ಎಲ್ಲಾ ಅವೈಲೇಬಲ್ ಸರ್ವಿಸಸ್ ಗಳು ಇಲ್ಲಿ ನಮ್ಗೆ ಸಿಗುತ್ತೆ. ಇವಾಗ ವೇವ್ ಆಲ್ ಸರ್ವಿಸಸ್ ಅದೆಯಲ್ಲ, ಅವೈಲೇಬಲ್ ಸರ್ವಿಸ್, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸರ್ಚ್ ಬಾರ್ ಅಲ್ಲಿ ಗಿಗ್ ಅಂತೇಳಿ ನಾವು ಟೈಪ್ ಮಾಡಬೇಕಾಗುತ್ತೆ. ಸರ್ಚ್ ಬಾರ್ ಇವಾಗ ಏನ್ ನೋಡ್ತಾ ಇದ್ರಲ್ಲ ನೀವು, ಸರ್ಚ್ ಬಾರ್ ಅಲ್ಲಿ ಗಿಗ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಕರ್ನಾಟಕ ಸ್ಟೇಟ್ ಗಿಗ್ ವರ್ಕರ್ ಇನ್ಸೂರೆನ್ಸ್ ಸ್ಕೀಮ್ ಅಂತ ಒಂದು ಬರುತ್ತೆ. ಲೇಟೆಸ್ಟ್ ಆಗಿ ಬಂದಿದೆ ಇದು. ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ನಮ್ಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಈ ರೀತಿ ಒಂದು ಬರುತ್ತೆ. ಏನಪ್ಪಾ ಇಲ್ಲಿ ಅಂತಂದ್ರೆ ನಮ್ಗೆ ಫಸ್ಟ್ ಗೆ ಸಾಮಾನ್ಯ ಸೂಚನೆಗಳು, ಏನೆಲ್ಲ ಸೂಚನೆಗಳು ಇರಬೇಕು ಅಂತ ನೋಡ್ಬಿಡೋಣ. ಶುಡ್ ಬಿ ವರ್ಕ್ಡ್ ಆಸ್ ಅ ಗಿಗ್ ವರ್ಕರ್ ಫಾರ್ 30 ಡೇಸ್ ಕಂಪಲ್ಸರಿ. 30 ದಿನ ಗಿಗ್ ವರ್ಕರ್ ಆಗಿ ಕೆಲಸ ಮಾಡಿರ್ಬೇಕು. ಝೊಮ್ಯಾಟೊ, ಸ್ವಿಗ್ಗಿ, ಗ್ರಾಸರಿ ಡೆಲಿವರಿ, ಡೆಲಿವರಿ, ಈ ಡೆಲಿವರಿ ಏನೆಲ್ಲ ಇದಾವೆ ಅವರೆಲ್ಲರೂ 30 ಡೇಸ್ ಮಿನಿಮಮ್ 30 ಡೇಸ್ ಮಾಡಿರ್ಲೇಬೇಕು. ಅದೇ ರೀತಿ ಆಧಾರ್ ನಂಬರ್ ವಿತ್ ಬ್ಯಾಂಕ್ ಅಕೌಂಟ್. ಆಧಾರ್ ನಂಬರು ಯಾವ ರೀತಿ ಅಂದ್ರೆ ಆಧಾರ್ ನಂಬರ್ ಇದೆಯಲ್ಲ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕು. ಅದೇ ರೀತಿ ಸ್ಯಾಲರಿ ಕ್ರೆಡಿಟೆಡ್ ಅಕೌಂಟ್ ಸ್ಟೇಟ್ಮೆಂಟ್, ನಿಮ್ದು ಸ್ಯಾಲರಿ ಏನ್ ಕ್ರೆಡಿಟ್ ಆಗಿರುತ್ತೆ ನೀವು ಮಾಡಿರೋದು ಅದು. ಇಲ್ಲ ಅಂದ್ರೆ ID ಕಾರ್ಡ್, ನಿಮ್ಗೇನು ಸ್ವಿಗ್ಗಿ, ಝೊಮ್ಯಾಟೊ ಬೇರೆ ಬೇರೆ ಅಪ್ಲಿಕೇಶನ್ ಗಳೆಲ್ಲ ID ಕೊಟ್ಟಿರ್ತಾರೆ, ಆ ID ಕಾರ್ಡ್. ಇಲ್ಲಾಂದ್ರೆ ಎಂಪ್ಲಾಯಿ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದು 3ರಲ್ಲಿ ಒಂದು ಇರಬೇಕು. ಅದೇ ರೀತಿ ಇಫ್ ಯು ಡೋಂಟ್ ಹ್ಯಾವ್ ಈ ಶ್ರಮ ನಂಬರ್, ಈ ಶ್ರಮ ನಂಬರ್ ಇಲ್ಲ ಅಂದ್ರೆ ಈ ಶ್ರಮ ಕಾರ್ಡ್ ಇದಕ್ಕೆ ಬೇಕೇ ಬೇಕಾಗುತ್ತೆ. ಈ ಶ್ರಮ ಕಾರ್ಡ್ ನಿಮ್ಗೆ ಇಲ್ಲ ಅಂದ್ರೆ ಇಲ್ಲಿ ವೆಬ್ಸೈಟ್ ಒಂದಿದೆ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಈ ಶ್ರಮ ಕಾರ್ಡ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ರೇಷನ್ ನಂಬರ್. ಓಕೆ, ರೇಷನ್ ನಂಬರ್ ಇಫ್ ರೇಷನ್ ಕರ್ನಾಟಕದಲ್ಲಿ 90 ದಿನ ಕೈಂಡ್ಲಿ ರಿಜಿಸ್ಟರ್ ಆಗಿರ್ಬೇಕು. ಕರ್ನಾಟಕದಲ್ಲಿ ಮಿನಿಮಮ್ ನೀವು 90 ದಿನ ಇರ್ಲೇಬೇಕಾಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ನೋಡ್ಬಿಡೋಣ. ನೆಕ್ಸ್ಟ್ ಏನು ಅಂದ್ರೆ ಇವಾಗ ನಾವೇನೇನ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ್ದು ಕೆಟಗರಿ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಕೆಟಗರಿ ಏನಂದ್ರೆ ಎನಿ ಅದರ್ ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊವೈಡ್ ಪ್ಲಾಟ್ಫಾರ್ಮ್ ಇದೆಯಾ, ಈ ಮಾರ್ಕೆಟ್ ಪ್ಲೇಸ್ ಇದೆಯಾ, ಫುಡ್ ಅಂಡ್ ಗ್ರೋಸರಿ ಡೆಲಿವರಿ ಸರ್ವಿಸ್ ಇದೆಯಾ, ಹೆಲ್ತ್ ಕೇರ್ ಇದೆಯಾ, ಲಾಜಿಸ್ಟಿಕ್ ಇದೆಯಾ, ರೈಡ್ ಶೇರಿಂಗ್ ಸರ್ವಿಸ್ ಇದೆಯಾ ಅಂತ. ಅಂದ್ರೆ ನಾವು ಸ್ವಿಗ್ಗಿ, ಝೊಮ್ಯಾಟೊ, ಗ್ರೋಸರಿ ಡೆಲಿವರಿ ಏನೆಲ್ಲ ಇದಾವೆ, ಹೆಲ್ತ್ ಕೇರ್ ಏನಾದ್ರು ಇದ್ರೆ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ನಮಗೆ ಏನಂದ್ರೆ ಫುಡ್ ಅಂಡ್ ಗ್ರೋಸರಿ ಡೆಲಿವರಿ ಸರ್ವಿಸಸ್ ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಅಗ್ರಿಗೇಟರ್ ಹೆಸರು ಯಾವ ಕಂಪನಿ ಅಂತ ಕೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಬಾಸ್ಕೆಟ್ ಇದೆ, ಬಾಕ್ಸೆಟ್ ಇದೆ, ಚೈ ಪಾಯಿಂಟ್ ಇದೆ, ಫ್ರೆಶ್ ಮೆನು, ಅದೇ ಫ್ರೆಶ್ ಹೋಮು, ಅದೇ ರೀತಿ ಗ್ರೋಪರು ಎಲ್ಲ ಇದಾವೆ. ಅದರಲ್ಲಿ ನಿಮ್ಗೆ ಸ್ವಿಗ್ಗಿ, ಝೊಮ್ಯಾಟೋನು ಇದೆ, ಎಲ್ಲ ಇದಾವೆ. ಲಿಸಿಯಸ್ ಇದೆ. ನಿಮ್ಗೆ ಯಾವ್ದು ಮಾಡ್ತಾ ಇದ್ರು ಅದನ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣನೇ ನಮಗೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ಏನಂದ್ರೆ ಎಂಪ್ಲಾಯಿ ID ಕೇಳುತ್ತೆ. ಅಂದ್ರೆ ನಮ್ದು
ಸ್ವಿಗ್ಗಿ ಐಡಿ ಇರುತ್ತೆ, ಸ್ವಿಗ್ಗಿಲಿ ಮಾಡ್ತಾ ಸ್ವಿಗ್ಗಿ ಐಡಿ ಇರುತ್ತೆ, ಜೊಮ್ಯಾಟೊ ಮಾಡಿದ್ರೆ ಜೊಮ್ಯಾಟೊ ಐಡಿ ಇರುತ್ತೆ, ಜೆಪ್ಟೋ ಮಾಡ್ತಾ ಜೆಪ್ಟೋ ಐಡಿ ಇರುತ್ತೆ. ಅವೆಲ್ಲ ಕೆಲವೊಂದೆಲ್ಲ ಐಡಿಗಳಿರ್ತವೆ, ಆ ಐಡಿಗಳನ್ನ ಹಾಕ್ಬೇಕಾಗುತ್ತೆ. ಹಾಕಿದ್ಮೇಲೆ ಡೇಟ್ ಆಫ್ ಆನ್ ಬೋರ್ಡಿಂಗ್, ನೀವು ಇವಾಗ ಸೇರ್ಕೊಂಡಿದ್ದು ಅಂದ್ರೆ ಯಾವಾಗ ಜಾಯಿನ್ ಆಗಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ನಿಮ್ದು ಸ್ವಿಗ್ಗಿ ಅಥವಾ ಜೊಮ್ಯಾಟೋದಲ್ಲಿ ಹೋಗ್ಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದರಲ್ಲಿ ಯಾವಾಗ ನೀವು ಜಾಯಿನ್ ಆಗಿದ್ದು, ಏನೆಲ್ಲ ಇದೆ ಡಾಕ್ಯುಮೆಂಟ್ ಅಂದ್ರೆ ಯಾವಾಗ ಜಾಯಿನ್ ಆಗಿದ್ದು, ನೀವು ಎಂಪ್ಲಾಯ್ ಐಡಿ ಅನ್ನೋ ಅದರಲ್ಲಿ ಪ್ರೊಫೈಲ್ ಮೇಲೆ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ವರ್ಕ್ ಎಕ್ಸ್ಪೀರಿಯನ್ಸ್ ನ ಅದು ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ಬಂದ್ರೆ ಏನು ಅಂದ್ರೆ ನಾವು ಅಂದ್ರೆ ಎಂಪ್ಲಾಯ್ ಐಡಿ ಏನಿದೆಯಲ್ಲ ಅದನ್ನ ನಾವು ಒಂದು ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ PDF ಗೆ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೀವು PDF ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಅದನ್ನ PDF ಗೆ ಕನ್ವರ್ಟ್ ಮಾಡ್ಕೊಂಡು ಚೂಸ್ ಫೈಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಅದನ್ನ ಫೈಲ್ ನ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಕಂಟಿನ್ಯೂ ಅಂತ ಕೊಡ್ಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ನಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಏನಪ್ಪಾ ಅಂದ್ರೆ ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಅಂತ ಹೇಳ್ಬಿಟ್ಟು ಒಂದು ಅಲ್ಲೇ ಕೆಳಗಡೆನೆ ಬಂದ್ಬಿಡುತ್ತೆ. ಓಕೆ, ಕೆಳಗಡೆ ಬಂದಾಗ ಏನಂದ್ರೆ ಆಧಾರ್ ಅಥೆಂಟಿಕೇಶನ್ ಇದೆ, ಅದ್ರ ಮೇಲೆ ಕ್ಲಿಕ್ ನ ಮಾಡಬೇಕಾಗತ್ತೆ. ಕ್ಲಿಕ್ ನ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನು ಅಂದ್ರೆ ಅಲ್ಲಿ ನಮ್ಮ ಆಧಾರ್ ನಂಬರ್ ಹಾಕ್ಬೇಕಾಗತ್ತೆ. ಅದೇ ರೀತಿ ಒಂದು ಟಿಕ್ ಮಾರ್ಕ್ ಅಂದ್ರೆ ಮಾರ್ಕ್ ಇರುತ್ತೆ, ಅಲ್ಲಿ ಹಾಕ್ಬೇಕಾಗುತ್ತೆ. ಗೆಟ್ OTP ಅಂತ ಒಂದು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಅದಕ್ಕೊಂದು OTP ಬರುತ್ತೆ. OTP ನ ಹಾಕಿ ನಾವು ಸಬ್ಮಿಟ್ ಕೊಡ್ಬೇಕಾಗುತ್ತೆ. ಸಬ್ಮಿಟ್ ನ ಕೊಟ್ಟ ಮೇಲೆ ಏನಾಗುತ್ತೆ, ಬ್ಯಾಕ್ ಟು ದಿಸ್ ಪೇಜ್ ಅಂದ್ರೆ ಮತ್ತೆ ಈ ಪೇಜ್ಗೆ ವಾಪಸ್ ಬರುತ್ತೆ. ವಾಪಸ್ ಬಂದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ, ನೆಕ್ಸ್ಟ್ ಒಂದು ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ನಮ್ದು ಅಪ್ಲೈಂಟ್ ಡೀಟೇಲ್ಸ್ ಇದೆಯಲ್ಲ ಅದು ಆಟೋಮೆಟಿಕ್ ಕೆಲವೊಂದೆಲ್ಲಾನು ಇಲ್ಲಿ ಸಬ್ಮಿಟ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ದಲ್ಲಿರೋ ಫೋಟೋ ಬರುತ್ತೆ. ಅದೇ ರೀತಿ ನಮ್ಮ ಹೆಸರು, ಆಧಾರ್ ಕಾರ್ಡ್ ದಲ್ಲಿ ಯಾವ ರೀತಿ ಹೆಸರು, ಜನ್ಮದ ದಿನಾಂಕ, ಏಜು, ಲಿಂಗ, ಅದೇ ರೀತಿ ಅದೆಲ್ಲ ಬರುತ್ತೆ. ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಇದೆ ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ಈ ಶ್ರಮ ಕಾರ್ಡ್ ಅಂತೂ ಇದಕ್ಕೆ ಬೇಕೇ ಬೇಕಾಗುತ್ತೆ, ಎಸ್ ಅಂತ ಹಾಕ್ಬೇಕಾಗತ್ತೆ. ಅಂದ್ರೆ ಎಸ್ ಅಂತ ಹಾಕಿದ್ರೆ ನಿಮ್ಗೆ ಈ ಶ್ರಮ ಕಾರ್ಡ್ದು ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಅದು ತಗೊಂಡ್ಬಿಡುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅಂದ್ರೆ ಮುಂದೆ ಹೋಗಕ್ಕೆ ಆಗಲ್ಲ. ಈ ಶ್ರಮ ಕಾರ್ಡ್ ಇದಕ್ಕೆ ಬೇಕೇ ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಈ ಶ್ರಮ ಕಾರ್ಡ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಾಗತ್ತೆ. ಅದೇ ರೀತಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಬರುತ್ತೆ. ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಹಾಕಿ ತಂದೆ ತಾಯಿ ಹೆಸರು ಅಂತ ಹಾಕ್ಬೇಕಾಗುತ್ತೆ. ಮ್ಯಾರಿಡ್ ಆಗಿದ್ರೆ ಪತ್ನಿ ಹೆಸರು, ಅದೇ ರೀತಿ ಮೊಬೈಲ್ ನಂಬರು, ಡ್ರೈವಿಂಗ್ ಲೈಸೆನ್ಸ್, ವಿದ್ಯಾರ್ಥಿ ಯಾವ್ದು ಮಾಡಿದಿರ ಅದು ವಿದ್ಯಾರ್ಥಿನ ಹಾಕ್ಬೇಕಾಗತ್ತೆ. ಹಾಕಿದ್ಮೇಲೆ ಪರ್ಮನೆಂಟ್ ಅಡ್ರೆಸ್, ಯಾವ ಕಾಸ್ಟ್ ಇದೆ ಅದು ಅಂದ್ರೆ ಯಾವ ರಿಲಿಜನ್ ಇದೆ, ಹಿಂದೂ ಮುಸ್ಲಿಂ ಯಾವ್ದಿದೆ ಅದನ್ನ ಹಾಕ್ಬೇಕಾಗತ್ತೆ. ಅದೇ ರೀತಿ ಕರ್ನಾಟಕದವರು ಆಗುತ್ತೆ ಎಸ್ ಅಂತ ಕೊಡ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಕಾಯಂ ನಿವಾಸಿ ಅಂತ ಎಸ್ ಅಂತ ಕೊಡ್ಬೇಕಾಗುತ್ತೆ. ಕಾಸ್ಟ್ ಬಂದ್ಬಿಟ್ಟು ಅದೇ ರೀತಿ 2A 3A ಅದೇ ರೀತಿ 3B ಅದೇ ರೀತಿ OBC ಯಾವ್ದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಹಾಕೊಳ್ಳಿ. ಅದೇ ರೀತಿ ಬ್ಲಡ್ ಗ್ರೂಪ್ ಆದ್ಮೇಲೆ ಡಿಸ್ಟಿಕ್, ಅದೇ ರೀತಿ ಪ್ರೆಸೆಂಟ್ ಅಡ್ರೆಸ್, ಪ್ಯಾನ್ ಕಾರ್ಡು, ಆಯುಷ್ಮಾನ್ ಕಾರ್ಡ್ ಇದ್ರೆ ಆಯುಷ್ಮಾನ್ ಕಾರ್ಡ್ ಹಾಕೊಳ್ಳಿ. ತಾಲೂಕು, ವಿಧಾನಸಭಾ ಕ್ಷೇತ್ರ, ಗ್ರಾಮ ಪಂಚಾಯತಿ, ಅದೇ ರೀತಿ ವಿಲೇಜು, ಇದೆಲ್ಲ ನಾರ್ಮಲ್ ಆಗಿ ಏನ್ ಹಾಕೊಳ್ಳಿ. ಹಾಕೋದ್ ಮೇಲ್ಗಡೆ ಕೆಳಗಡೆ ಬಂದ್ರೆ ಇಲ್ಲಿ ನಮ್ದು ಕುಟುಂಬದ ಅಂದ್ರೆ ಯಾರ್ಯಾರು ಇದೀವಿ ನಮ್ಮ ಮನೇಲಿ ಅಂತ ಕೇಳುತ್ತೆ. ಇಲ್ಲಿ ನೋಡ್ಬೇಕು ಅವ್ರ ಹೆಸರು ಹಾಕ್ಬೇಕಾಗತ್ತೆ, ಅವ್ರ ಏಜ್ ಹಾಕ್ಬೇಕಾಗತ್ತೆ, ಅವರ ಜೆಂಡರ್ ಹಾಕ್ಬೇಕು, ಅದೇ ರೀತಿ ಅವ್ರ ಸಂಬಂಧ ಏನಾಗ್ತಾರೆ ನಿಮ್ಗೆ ಅಂತ ಹಾಕ್ಬೇಕು, ಅವರು ಮ್ಯಾರಿಡ್ ಆಗಿದಾರಾ ಇಲ್ಲ ಅಂತ ಹಾಕ್ಬೇಕು. ಅದೇ ರೀತಿ ನಾಮಿನಿ ಕೊಡಂಗಿದ್ರೆ ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ಲಸ್ ಅಂತ ಇದೆ ನೋಡಿ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಇನ್ನೊಂದು ಓಪನ್ ಆಗುತ್ತೆ, ಇನ್ನೊಬ್ರ ಹೆಸರು ಹಾಕ್ಬೋದು, ಮತ್ತೆ ಇನ್ನೊಂದು ಓಪನ್ ಆಗುತ್ತೆ, ಇನ್ನೊಬ್ರ ಹೆಸರು ಹಾಕ್ಬೋದು. ನೀವು ಮನೇಲಿ 2 ಜನ ಇದ್ದೀರಾ ಅಷ್ಟು ನೀವು ಇಲ್ಲ ಹಾಕ್ಬೇಕಾಗತ್ತೆ. ಹಾಕಿದ್ಮೇಲೆ ಡಿಕ್ಲರೇಷನ್ ಬಂದೆ, ಈ ಅರ್ಜಿಯಲ್ಲಿ ನಾನು ಒದಗಿಸುವ ಮಾಹಿತಿಗಳು ನನ್ನ ತಿಳುವಳಿಕೆ ಅನುಸಾರ ಸತ್ಯವಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ನ ಮಾಡ್ಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಏನ್ ಬರುತ್ತೆ ಅಂದ್ರೆ ಅಪ್ಲೈ ಟು ದಿ ಆಫೀಸ್ ಅಂತ ಬರುತ್ತೆ. ಅಂದ್ರೆ ನೀವೇನು ಇಲ್ಲಿ ಗ್ರಾಮ, ಅದೇ ರೀತಿ ನೀವು ಇಲ್ಲಿ ಏನ್ ಕೊಟ್ಟಿರ್ತೀರಾ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ನಿಮ್ ಏರಿಯಾ ಯಾವ್ದು ಕೊಟ್ಟಿರ್ತೀರಾ ಅದ್ರ ಪ್ರಕಾರ ಅದು ಆಟೋಮೆಟಿಕ್ ಒಂದು ಲೊಕೇಶನ್ ತಗೊಂಡಿರುತ್ತೆ. ಅಂದ್ರೆ ಲೇಬರ್ ಆಫೀಸ್ ನ ಅದು ತಗೊಂಡಿರುತ್ತೆ. ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಕೆಳಗಡೆ ಒಂದು ನಂಬರ್ ಇದೆ 612161 ಅಂತ ಇದೆಯಲ್ಲ, ನಮ್ದು ನಿಮ್ಗೆ ಬೇರೆ ತರ ಬರುತ್ತೆ, ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಮೇಲೆ ಅದು ಒಂದ್ಸರಿ ಫಾರ್ಮ್ ತೋರಿಸ್ಬಿಡುತ್ತೆ ನಿಮ್ಗೆ. ಓಕೆ, ಫಾರ್ಮ್ ಯಾವ ರೀತಿ ಇದೆ ಅಂದ್ರೆ ತೋರಿಸ್ಬಿಡುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ವೆರಿಫಿಕೇಶನ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಮೇಲೆ ಅಪ್ಲಿಕೇಶನ್ ನಿಮ್ದು ಸಬ್ಮಿಟ್ ಆಯ್ತು. ಸಬ್ಮಿಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಅಪ್ಲಿಕೇಶನ್ ಪ್ರಿಂಟ್ ಔಟ್ ನ ತಗೋಬೇಕಾಗುತ್ತೆ. ನಿಮ್ಗೆ ಯಾವ ಲೊಕೇಶನ್ ಹೇಳಿದಾರೆ ಆ ಲೊಕೇಶನ್ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ನಮ್ ಕೆಲಸ. ಇಷ್ಟು ಮಾಡಿದ್ರೆ ನಾವು ಏನ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ದಂಗ ಆಯ್ತು. ಓಕೆ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಕಸ್ಮಾತ್ ನಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು, ಇಲ್ಲಾಂದ್ರೆ ನಮ್ದು ಇನ್ಸೂರೆನ್ಸ್ ಏನಾದ್ರು ಕ್ಲೈಮ್ ಮಾಡಬೇಕು, 2 ಲಕ್ಷ ನಮ್ಗೆ ಲೈಫ್ ಇನ್ಸೂರೆನ್ಸ್ ಇರುತ್ತೆ. ಓಕೆ, 2 ಲಕ್ಷ ಲೈಫ್ ಇನ್ಸೂರೆನ್ಸ್, 2 ಲಕ್ಷ ನಮ್ಗೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಇರುತ್ತೆ. ಅಕಸ್ಮಾತ್ ಆಕ್ಸಿಡೆಂಟ್ ಏನಾದ್ರು ಆಗಿ ಹೆಚ್ಚು ಕಡಿಮೆ ಆದ್ರೂ ಕೂಡ 2 ಲಕ್ಷ ಬರುತ್ತೆ. ಅದೇ ರೀತಿ ನಮ್ಗೆ ಲೈಫ್ ಇನ್ಸೂರೆನ್ಸ್ಗೆ ಏನಾದ್ರು ಹಾಸ್ಪಿಟಲ್ ಅಲ್ಲ ಬೇರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಇದ್ರಲ್ಲಿ
ಹಾಸ್ಪಿಟಲ್ಗೆ ತೋರಿಸ್ಕೋಬಹುದು 2 ಲಕ್ಷದವರೆಗೂ. ಓಕೆ, ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಆದಷ್ಟು ಬೇಗ ಹೋಗ್ಬಿಟ್ಟು ಇದನ್ನ ಸಬ್ಮಿಟ್ ಮಾಡಿ. ಈ ಶ್ರಮ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಬೇಗ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಿ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಹೆಚ್ಚಿನ ಅಂದ್ರೆ ಇದನ್ನ ನಿಂಗೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ನಿಯರೆಸ್ಟ್ ಸೈಬರ್ ಸೆಂಟರ್ಗೆ ಹೋಗಿ ಅವ್ರಿಗೆ ಹೇಳಿ ಈ ತರ ವಿಡಿಯೋ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಅವರು ಕರೆಕ್ಟ್ ಆಗಿ ನೀಟಾಗಿ ಎಲ್ಲಾನು ಸಬ್ಮಿಟ್ ಮಾಡ್ಬಿಟ್ಟು ನಿಮ್ಗೆ ಪ್ರಿಂಟ್ಔಟ್ ಕೂಡ ತಕ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಲುಪಲಿ ಅಂತ ತಿಳಿಸ್ತಾ ಈ ಸದುಪಯೋಗನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಇನ್ನೊಂದಪ್ಪ ಅಂದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಬಾಯ್.